ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಜುಲೈ ತಿಂಗಳ ಕೊನೆಯಲ್ಲಿ ಕೇಂದ್ರ ಯೋಗವು ಜುಲೈ 29ರಂದು ಗುರು ಹುಣ್ಣಿಮೆ ನಿರ್ಮಾಣಗೊಳ್ಳುವುದು. ಈ ಯೋಗವು ಶುಕ್ರ ಮತ್ತು ಮಂಗಳನಿಂದ ನಿರ್ಮಾಣಗೊಳ್ಳುವುದು. ಜ್ಯೋತಿಷ್ಯದ ಪ್ರಕಾರ ಶುಕ್ರ ಮಂಗಳನ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ಶುಭಯೋಗವು ಕೆಲವು ರಾಶಿಯವರಿಗೆ ಪಾಲುದಾರಿಕೆ, ಹೊಸ ಸಂಪರ್ಕ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ. ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಯಾವ ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಅಪಾರ ಧನ ಸಂಪತ್ತು ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿ. ಶುಕ್ರ ಗ್ರಹವು ವೃಷಭ ರಾಶಿಯ ಅಧಿಪತಿ ಗ್ರಹವಾಗಿದೆ. ಹಾಗಾಗಿ ಕೇಂದ್ರ ಯೋಗವು ಈ ರಾಶಿಗಳಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರುವುದು. ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಸಮಯದಿಂದ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ದೂರವಾಗಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು. ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಹೊಂದುವರು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನ ಭೇಟಿಯಾಗುವಿರಿ. ಈ ಸಂದರ್ಭದಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವವಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಯಾವುದಾದರೂ ದೊಡ್ಡ ಖರೀದಿಯ ಬಗ್ಗೆ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸು ಕಾಣುವಿರಿ. ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಪ್ರೀತಿಯ ಜೀವನದಲ್ಲಿ ನಂಬಿಕೆ ಬಲಗೊಳ್ಳಲಿದೆ. ಸಾಮಾಜಿಕ ಸಂಪರ್ಕಗಳು ಸಾಕಷ್ಟು ಹೆಚ್ಚಾಗುವುದು. ಹಾಗೆ ಭವಿಷ್ಯದ ಬಗ್ಗೆ ಉತ್ತಮ ಯೋಜನೆಗಳನ್ನು ರೂಪಿಸುವ ಮೂಲಕ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ನಿಮ್ಮ ಕೆಲಸವನ್ನು ಆರಂಭಿಸುವಿರಿ. ಸಿಂಹರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಈ ಯೋಗವು ಸಿಂಹರಾಶಿಗೆ ಸೇರಿದ ಜನತೆಗೆ ಉತ್ತಮ ಗೌರವ, ಖ್ಯಾತಿ ಹಾಗೂ ಪ್ರಭಾವದಲ್ಲಿ ಸಾಕಷ್ಟು ಹೆಚ್ಚಳವನ್ನುಂಟು ಮಾಡುವುದು. ಕೆಲಸವನ್ನ ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಈ ಸಂದರ್ಭದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ನಿಮಗೆ ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರದಿಂದ ಅಪಾರ ಪ್ರಯೋಜನಗಳನ್ನು ಗಳಿಸುವಿರಿ. ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಯನ್ನ ಭೇಟಿಯಾಗುವರು. ಇದರಿಂದಾಗಿ ನಿಮಗೆ ಉತ್ತಮ ಲಾಭ ದೊರಕುವುದು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ. ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಾಗೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸುವುದು. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನೆರವೇರಿಸುವ ಬಗ್ಗೆ ಚರ್ಚೆಯನ್ನು ನಡೆಸುವಿರಿ. ಆಸ್ತಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸಲಿದೆ. ನಿಮ್ಮ ಆತ್ಮವಿಶ್ವಾಸ ಈ ಅವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುವುದು. ಹಾಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸರಿಯಾಗಿ ಯೋಚಿಸುವ ಮೂಲಕ ಇಡುವುದರಿಂದ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು. ತುಲಾರಾಶಿ. ಶುಕ್ರ ಗ್ರಹದ ಪ್ರಭಾವವು ತುಲಾರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗುವುದರಿಂದ ಈ ಅವಧಿಯಲ್ಲಿ ನೀವು ಬಹಳಷ್ಟು ಶುಭ ಫಲಿತಾಂಶಗಳನ್ನು ಪಡೆಯುವ ಸಂಭವವಿದೆ. ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು. ಸಂದರ್ಶನದಲ್ಲಿ ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಪಾಲುದಾರಿಕೆಯನ್ನು ಹೊಂದುವ ಯೋಗ ಲಭಿಸುವುದು. ಹಾಗೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವರು. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು. ಹಾಗೆ ನೀವು ನಿಮ್ಮ ಉಳಿತಾಯದ ಬಗ್ಗೆಯೂ ಹೆಚ್ಚಿನ ಗಮನವನ್ನು ನೀಡುವಿರಿ. ಇದಕ್ಕಾಗಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಸಂಬಂಧಗಳಲ್ಲಿ ಮಾಧುರ್ಯ ವೃದ್ಧಿಯಾಗುವುದು. ಜೊತೆಗೆ ತುಲಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ನಿಮಗೆ ಭಾರೀ ಲಾಭ ದೊರಕುವುದು. ಹಾಗೆ ಹೊಸ ಕೌಶಲ್ಯಗಳನ್ನು ಕಲಿಯುವ ಅದ್ಭುತವಾದ ಅವಕಾಶವೂ ಕೂಡ ಲಭಿಸುವುದು. ತುಲಾ ರಾಶಿಗೆ ಸೇರಿದ ಜನರು ಕೇಂದ್ರ ಯೋಗದ ಶುಭ ಪ್ರಭಾವದಿಂದಾಗಿ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದರಿಂದ ಅಪಾರ ಲಾಭ ದೊರಕುವುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುವಿರಿ. ಧನುರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಕೇಂದ್ರ ಯೋಗವು ಧನುರಾಶಿಗೆ ಸೇರಿದ ಜನರಿಗೆ ಹೊಸ ಆರಂಭವನ್ನು ಹೊಂದಲು ಹೆಚ್ಚಿನ ಸಹಾಯವನ್ನು ಮಾಡಲಿದೆ. ಈ ಅವಧಿಯಲ್ಲಿ ಬಹಳ ಸಮಯದಿಂದ ಅಪೂರ್ಣಗೊಂಡಂಥ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು. ಹಾಗೆ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸಲಿದೆ.
ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಯೋಜನೆಗಳನ್ನು ರೂಪಿಸುವ ಮೂಲಕ ಈ ಸಂದರ್ಭದಲ್ಲಿ ನೀವು ಮುಂದೆ ಸಾಗುವುದರಿಂದ ಸಾಕಷ್ಟು ಪ್ರಯೋಜನಗಳಾಗಲಿದೆ. ಹೂಡಿಕೆಗೆ ಸಂಬಂಧಿಸಿದಂತಹ ತಮ್ಮ ನಿರ್ಧಾರಗಳಿಂದ ಲಾಭ ದೊರಕುವ ಯೋಗ ನಿರ್ಮಾಣಗೊಳ್ಳುವುದು. ಹಾಗೆ ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಹೆಚ್ಚು ಸುಧಾರಿಸಲಿದೆ. ಜೊತೆಗೆ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಗಳಿಸುವಿರಿ. ಇದರೊಂದಿಗೆ ಸ್ನೇಹಿತರೊಂದಿಗೆ ಸೇರಿ ಹೊಸ ಕೆಲಸವನ್ನು ಆರಂಭಿಸುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ. ಕೇಂದ್ರ ಯೋಗದ ವಿಶೇಷ ಅನುಗ್ರಹದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗುವುದು. ಜೊತೆಗೆ ನಿಮ್ಮ ಮಾತಿನ ಪ್ರಭಾವವನ್ನು ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ. ಮಕರ ರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಈ ಶುಭಯೋಗವು ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಲಾಭವನ್ನುಂಟು ಮಾಡುವುದು. ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸು ಕಾಣುವಿರಿ. ಜೊತೆಗೆ ಹೊಸ ಜವಾಬ್ದಾರಿಗಳು ಲಭಿಸುವ ಸಾಧ್ಯತೆ ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸುವ ಪ್ರಬಲವಾದ ಸಂಭವ ಹೆಚ್ಚಾಗಿರುವುದು. ಹಾಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಹೂಡಿಕೆಗಳಿಂದ ಅತ್ಯುತ್ತಮ ಲಾಭವನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳುವುದು. ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಸುಧಾರಿಸಲಿದೆ. ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂಬ ಯೋಜನೆಯನ್ನು ರೂಪಿಸುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಉತ್ತಮವಾಗಿರುವುದು. ಮನೆಯಲ್ಲಿ ಯಾವುದಾದರೂ ಶುಭ ಸುದ್ದಿ ಲಭಿಸುವುದು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ದೊರಕುವುದು. ಇದರೊಂದಿಗೆ ಮಕರ ರಾಶಿಗೆ ಸೇರಿದ ಜನರ ತಮ್ಮ ಹಳೆಯ ವಿವಾದಗಳಿಗೆ ಪರಿಹಾರವನ್ನು ಈ ಸಂದರ್ಭದಲ್ಲಿ ಹೊಂದಲು ಸಾಧ್ಯವಾಗುವುದು. ಹಾಗೆ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಲಿದೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸನ್ನು ಗಳಿಸಲು ಅನೇಕ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚತುರ್ಗ್ರಾಹಿ ಯೋಗ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಉದ್ಯಮಿಗಳು ಉತ್ತಮ ಲಾಭವನ್ನು ತರುವ ಹೊಸ ಒಪ್ಪಂದಗಳನ್ನು ಪಡೆಯಲಿದ್ದಾರೆ. ನಿಮ್ಮ ವ್ಯವಹಾರದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಸಮಸ್ಯೆ ಕೊನೆಗೊಳ್ಳುವುದು. ನೀವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಪ್ರಯಾಣಿಸಬಹುದು. ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಉದ್ಯೋಗ ಸಿಗಬಹುದು. ನೀವು ಬಹಳ ದಿನಗಳಿಂದ ಬಳಲುತ್ತಿರುವ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಜಾಣ್ಮೆ, ಸಹನೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಕೈ ಹಿಡಿಯಲಿದೆ. ದೀರ್ಘಕಾಲದ ಯೋಜನೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು. ಹಣ ಆಗಮನದ ಹಾದಿಗಳು ಸುಗಮವಾಗುವ ಕಾಲವಿದು. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಹೊಸ ವ್ಯವಹಾರಗಳು ಅಥವಾ ಯೋಜನೆಗಳನ್ನು ಪ್ರಾರಂಭಿಸಬಹುದು. ಆಸ್ತಿ, ಚಿನ್ನ ಅಥವಾ ವಾಹನಗಳಂಥ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಅವಕಾಶ ಸಿಗಲಿದೆ. ಅನೇಕ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆರ್ಥಿಕ ಪರಿಸ್ಥಿತಿ ತುಂಬ ಬಲವಾಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಕೆಲಸದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಅನುಕೂಲಕರ ಅವಧಿ. ಈ ಅವಧಿಯಲ್ಲಿ ನಿಮಗೆ ಭೌತಿಕ ಸುಖ ಸಿಗುತ್ತದೆ. ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಾಧ್ಯತೆಗಳುಂಟು. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಅನುಕೂಲಕರ ಸಮಯ. ಅಲ್ಲದೆ ಕೆಲಸದಲ್ಲಿ ನಿಮ್ಮ ಬಲ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರಿಂದ ಕೆಲಸದಲ್ಲಿ ಸಾಕಷ್ಟು ಬೆಂಬಲ ಸಿಗುತ್ತದೆ. ಮಾತ್ರವಲ್ಲದೆ ಈ ಅವಧಿಯಲ್ಲಿ ನೀವು ರಹಸ್ಯ ಶತ್ರುಗಳನ್ನು ಸೋಲಿಸುವಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೈಶ್ಚರ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಕೇವಲ 10 ರೂಪಾಯಿಗೆ ಈ ಪದಾರ್ಥ ಖರೀದಿಸಿ ಮನೆಗೆ ತಂದು ಈ ಮಂತ್ರವನ್ನು ಹೇಳಿಕೊಂಡ್ರೆ ದೇವಾನುದೇವತೆಗಳ ಜೊತೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಬಂಗಾರದಂತಹ ಫಲ ಸಿಗುತ್ತದೆ. ಈ ದಿನ ಯಾವ 5 ಕೆಲಸಗಳನ್ನು ಮಾಡಿದರೆ ಬಡತನ ನಾಶವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ.
ಮೊಟ್ಟ ಮೊದಲ ಕೆಲಸ ಏನೆಂದರೆ ಮೌನವಾಗಿ ಸ್ನಾನ ಮಾಡುವುದು. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಳ್ಳಬಹುದು. ಅದರಲ್ಲೂ ಮೌನವಾಗಿದ್ದುಕೊಂಡು ಸ್ನಾನ ಮಾಡಿದರೆ 1000 ಗೋದಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ ತಪಗಳನ್ನು ಮಾಡಿದರೆ ಎಲ್ಲವೂ ವಿಷ್ಣು ದೇವರಿಗೆ ಅರ್ಪಣೆಯಾಗುತ್ತದೆ. ಈ ದಿನ ನೀವು ಯಾವುದೇ ಪರಿಹಾರ ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ ಸೂರ್ಯ ಹಾಗೂ ಚಂದ್ರಗ್ರಹಣದ ದಿನ ಮಾಡುವ ಪರಿಹಾರದ ಪುಣ್ಯಕ್ಕೆ ಸಮನಾದದ್ದು. ಈ ದಿನ ಮಾಡುವ ಕಾರ್ಯಗಳಿಂದ ಸಿಗುವ ಪುಣ್ಯಫಲವು ಸತ್ತ ನಂತರ ಬರುವ ಜನ್ಮಗಳಿಗೂ ಪ್ರಾಪ್ತಿಯಾಗುತ್ತದೆ. ಸ್ನಾನ ಆದ ನಂತರ ಮರೆಯದೆ ಪಿತೃತರ್ಪಣವನ್ನು ನೀಡಬೇಕು. 1 ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಮೊದಲೇ ಕಿತ್ತುಕೊಂಡ ತುಳಸಿ ದಳ ಹಾಗೂ ಚಿಕ್ಕ ದರ್ಬೆ ಕಡ್ಡಿಯನ್ನು ಹಾಕಿ ತೋರು ಬೆರಳು ಹಾಗೂ ಹೆಬ್ಬೆರಳಿನ ಮಧ್ಯಭಾಗದಿಂದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ. ಪಿತೃಗಳನ್ನು ಈ ದಿನ ಎಂದು ಸ್ಮರಿಸಿಕೊಂಡರೆ, ಅವರಿಗೆ ತರ್ಪಣವನ್ನು ನೀಡಿದರೆ, ಯಾವ ಜ್ಯೋತಿಷಿ ಬಳಿ ಹೋಗಿ ನಿಮ್ಮ ಹಸ್ತವನ್ನು ತೋರಿಸಿ ನನ್ನ ಭವಿಷ್ಯ ಹೇಗಿದೆ ನೋಡಿ ಎಂದು ಕೇಳುವಂತ ಅಗತ್ಯ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದೃಷ್ಟ ಹಾಗೂ ಪುಣ್ಯಫಲ ಪಿತೃಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ, ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ. ಈ ದಿನವೇ ಆಚರಿಸಬೇಕು. ಈ ದಿನ ಅನ್ನದಾನ ಮಾಡೋದಾಗಿರಬಹುದು, ವಸ್ತ್ರದಾನ ಮಾಡೋದಾಗಿರಬಹುದು, ಶ್ವಾನಗಳಿಗೆ, ಇರುವೆಗಳಿಗೆ ಆಹಾರವನ್ನು ಹಾಕೋದಾಗಿರಬಹುದು, ಗೋಮಾತೆಗೆ ತರಕಾರಿ ಹಣ್ಣುಗಳನ್ನು ತಿನ್ನಿಸುವುದಾಗಿರಬಹುದು. ಮಾತು ಪಿತೃಗಳು ಸಂತೃಪ್ತರಾಗುತ್ತಾರೆ. ಇದು ಪಿತೃ ಸೇವೆಗೆ ಸಮನಾಗುತ್ತದೆ. ಈ ದಿನದಂದು ಜೇನುತುಪ್ಪ, ಗೋಧಿ ಹಾಗೂ ಮೂಲಂಗಿಯ ದಾನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ದಿನ ಪತ್ರೆಗಳನ್ನು, ಪುಷ್ಪಗಳನ್ನು ಕೀಳಬಾರದು. ಮನೆಯ ಅಂಗಳದಲ್ಲಿ ಬೆಳೆದ ಪುಷ್ಪಗಳನ್ನು ಕೀಳುವುದು, ಯಾವುದಾದರೂ ಮರಗಿಡಗಳ ಎಲೆಗಳನ್ನು ಕೀಳುವುದು ಮಾಡಬಾರದು. ಈ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು. ಗ್ರಾಮ ದೇವತೆಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿಕೊಳ್ಬೇಕು. ಗ್ರಾಮ ದೇವತೆಯ ಗುಡಿಯಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿ ಕಡಗಮಾಲಾ ಸ್ತೋತ್ರ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ಶಕ್ತಿ ದೇವತೆಯರ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಡೀ ಕುಟುಂಬದವರು ಅಣೆಗಿಟ್ಟುಕೊಳ್ಳಿ. ಇದರಿಂದ ಶತ್ರುಬಾಧೆಗಳು ಕಳೆಯುತ್ತದೆ. ಈ ಸಮಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ, ಕಲಹ, ಮಾನಸಿಕ ಕಿರಿಕಿರಿ, ಅಪಘಾತಕ ಕಂಟಕಗಳು ತಪ್ಪಿ ಹೋಗಿ ಶಿವನ ದೇವಸ್ಥಾನಕ್ಕೆ ಈ ದಿನದಂದು ತೆರಳಿ, ಶಿವನ ದೇವಸ್ಥಾನಕ್ಕೆ ತೆರಳಿ ಈ ದಿನ ಶಿವದರ್ಶನ ಮಾಡಿ, ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಸಾಕ್ಷಾತ್ ವಿಷ್ಣು ದೇವರು ಅಶ್ವತ್ಥ ಮರದ ರೂಪದಲ್ಲಿ ನೆಲೆಸಿರುತ್ತಾರೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಿಕೊಂಡನಂತೆ. ಅದು ಕೂಡ ಈ ದಿನವೇ ಅಭಿಷೇಕ ಮಾಡಿದ್ದು. ಆದ್ದರಿಂದ ಮರೆಯದೆ ಶಿವನಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರಬಹುದು, ದೇವಸ್ಥಾನದಲ್ಲಾಗಿರಬಹುದು, ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಹಿಂದೆ ಅರ್ಚಕರೊಬ್ಬರು ಈ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದ ಕಪ್ಪು ಇರುವೆಯೆಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತು ಹಾಕುತ್ತದೆ. ತನಗೆ ತಿಳಿಯದೆಯೇ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರುಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯ ಪಡೆಯಿತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂತಹ ಶಕ್ತಿ ಈ ದಿನ ಪ್ರತಿಯೊಬ್ಬರೂ ಶಿವಲಿಂಗಕ್ಕೆ ಮರೆಯದೆ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನವನ್ನು ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳಿ ಕೈನಲ್ಲಿ ಹಿಂಡಿ. ಇದು ಕುಟುಂಬಕ್ಕೆ ಇರುವ ದಾರಿದ್ರ್ಯ ದೋಷಗಳು, ಜನಗಳ ದೃಷ್ಟಿ ದೋಷಗಳು, ಹಣಕಾಸು, ಆರೋಗ್ಯ ಸಮಸ್ಯೆ, ಶತ್ರುಕಾಟಗಳು ದೂರವಾಗಬೇಕೆಂತ ಬೇಡಿಕೊಳ್ಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಬಗಳಾಮುಖಿ ದೇವಿಯನ್ನ ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಂಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು. ಈ ನಿಂಬೆ ಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲಿಯೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನ ನೆನೆದು ನಮಗೆ ಕೇಡುಂಟು ಮಾಡುವ ಶತ್ರುಗಳಿಗೆ ಒಳಿತನ್ನ ಮಾಡು, ಅವರ ಬಾಯನ್ನ ಕಟ್ಟು, ಅವರಿಗೆ ಒಳ್ಳೆಯ ಬುದ್ಧಿ ಕೊಡು, ನಮ್ಮ ಮನೆಯ ಯಜಮಾನನಿಗೆ ಇರುವ ಹಣಕಾಸಿನ ಅಡೆತಡೆಗಳನ್ನು ನೀಗಿಸು, ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ನಮ್ಮ ಕುಟುಂಬದ ರಕ್ಷಣೆಯಾಗಿ ನಿಲ್ಲು ಅಂತ ಬೇಡಿಕೊಳ್ಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನಿಂಬೆ ಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದ ಬಗಳಾಮುಖಿ ದೇವಿಯ ಅಪಾರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯ ದಿನ ಆಗಿರೋದ್ರಿಂದ
ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಈ ರೀತಿಯಾಗಿ ಬೇಡಿಕೊಳ್ಳಿ. ಭಗವಂತ ಶ್ರೀ ಮಹಾವಿಷ್ಣು, ಈ ನಿನ್ನ ಪುರುಷೋತ್ತಮ ಮಾಸದಲ್ಲಿ ತಿಳಿದು ತಿಳಿಯದೆ ನನ್ನಿಂದ ಏನಾದರೂ, ನನ್ನ ಕುಟುಂಬದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು. ನನ್ನೆಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀನೇ ಅನುಗ್ರಹಿಸು. ನಿನ್ನ ಸೇವೆ ಹಾಗೂ ಸ್ಮರಣೆ ಮಾಡುವ ಮತ್ತಷ್ಟು ಶಕ್ತಿಯನ್ನು ನನಗೂ ನನ್ನ ಕುಟುಂಬಕ್ಕೂ ನೀಡೆಂದು ಭಕ್ತಿಯಿಂದ ಕೇಳಿಕೊಳ್ಬೇಕು. ಈ ದಿನವನ್ನು ಈ ರೀತಿಯಾಗಿ ಮುಗಿಸಬೇಕು. ಹೀಗೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಬೇಡಿಕೊಂಡ್ರೆ ನೀವು ಮಾಡುವ ಪೂಜೆಗೆ ಮತ್ತಷ್ಟು ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಆರೋಗ್ಯ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ಈ ದಿನ ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದೇ ಕೆಲಸವನ್ನು ಮತ್ತೆ 3 ಬಾರಿ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ನೀಡುತ್ತಾನೆ. ಈ ದಿನ ನೀವು ಮಾಡುವ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುವಂತೆ ಆಶೀರ್ವದಿಸುತ್ತಾನೆ. ಉದಾಹರಣೆಗೆ, ಯಾವುದಾದರೂ ದಾನ ಮಾಡ್ತೀರಾ, ಉತ್ತಮ ಕೆಲಸಗಳನ್ನು ಮಾಡ್ತೀರಾ, ಏನನ್ನಾದರೂ ನಿಮಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ಖರೀದಿ ಮಾಡ್ತೀರಾ, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಇವುಗಳನ್ನು ಖರೀದಿ ಮಾಡಿದರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ಹಾಗೂ ಅನುಗ್ರಹ ನಿಮಗೆ ಸಿಗುತ್ತದೆ. ದಾನಗಳಲ್ಲಿ ವಸ್ತ್ರದಾನ, ಅನ್ನದಾನ, ಯಾವುದೇ ರೀತಿಯ ದಾನಗಳನ್ನು ಮಾಡಿದರೆ ಮತ್ತೆ ಮತ್ತೆ ನಿಮಗೂ ಸಾಕಾಗಿ ಮತ್ತೊಬ್ಬರಿಗೆ ಹಂಚುವಷ್ಟು ಐಶ್ವರ್ಯವನ್ನು ದೇವರು ನೀಡುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ದಾನಗಳನ್ನು ಮಾಡಿ, ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಬಂಗಾರ ಗಿರವಿಗಿಡಬೇಡಿ. ಈ ಕೆಲಸಗಳು ಈ ದಿನ ಮಾಡಿದರೆ ಮತ್ತೆ ರಿಪೀಟ್ ಆಗುತ್ತದೆ. ಇದರ ಬದಲಿಗೆ ಮನೆಯಲ್ಲಿರುವಂಥ ಬಂಗಾರದ ಎಲ್ಲ ಆಭರಣಗಳನ್ನು ಹೊರತೆಗೆದು ಅರಿಶಿದನದ ನೀರಿನಿಂದ 1 ಬಾರಿ ಶುದ್ಧ ಜಲದಿಂದ ಮತ್ತೊಂದು ಬಾರಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ಬೀರುವಿನ ಒಳಗೆ ಎತ್ತಿಡಿ. ಇದರಿಂದ ಮನೆಯಲ್ಲಿರುವ ಬಂಗಾರಕ್ಕಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮತ್ತೆ ಮತ್ತೆ ಬಂಗಾರ ಖರೀದಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಕಡಲೆ ಕಾಳುಗಳನ್ನು ಒಂದು ಬಟ್ಟಲಿಗೆ ಹಾಕುತ್ತಾ 108 ಬಾರಿ ಈ ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಿ. ನೀವೇನನ್ನು ಕೇಳಿಕೊಳ್ಳುವಿರೋ ಅದು ನಿಮಗೆ ಸಿದ್ಧಿಯಾಗುತ್ತದೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಹೇ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಐಂ ಬ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಯೇ ನಮಃ. ಬೀಜಾಕ್ಷರಗಳನ್ನು ಒಳಗೊಂಡಂಥ ಈ ಮಂತ್ರವನ್ನು ಮೊದಲು ಒಂದು ಕಾಗದದ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಬರೆದು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ 21 ಆಗಿರಬಹುದು, 11 ಆಗಿರಬಹುದು, ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಬಂದು ಮಾಲೆಯ ರೀತಿ ತಯಾರಿಸಿ ನಿಮಗೆ ಇಷ್ಟವಾದ ಗುರುಗಳು, ಕೆಲವರಿಗೆ ದುರ್ಗೆ, ಇನ್ನು ಕೆಲವರಿಗೆ ರಾಯರು, ಕೆಲವರಿಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ಗಣೇಶ, ವೆಂಕಟೇಶ್ವರ, ಆಂಜನೇಯ ಸ್ವಾಮಿ, ಹೀಗೆ ನಿಮಗೆ ಯಾವ ದೇವರು ಗುರುವಾರವಾಗಿರುತ್ತದೋ, ಇಷ್ಟ ದೇವರಾಗಿರುತ್ತಾರೋ ಅವರ ಫೋಟೋಗೆ ಅಥವಾ ಸಂಬಂಧಿಸಿದ ದೇಗುಲಕ್ಕೆ ಈ ಅರಿಶಿನದ ಕೊಂಬಿನ ಮಾಲೆಯನ್ನು ಅರ್ಪಿಸಿ. ಇದರಿಂದ ಗುರುವಿನ ಅಪಾರ ಅನುಗ್ರಹ ಸಿಗುತ್ತದೆ. ಆಗ ಕರ್ಮಫಲದಾತನಾದ ಶನಿದೇವರ ಜೊತೆಗೆ ನವಗ್ರಹಗಳ ಆಶೀರ್ವಾದ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಇಷ್ಟ ಗುರುಗಳ ಮೂಲಕ ಯಾವುದಾದರೂ ಮಂತ್ರೋಪದೇಶಗಳನ್ನು ಪಡೆದಿದ್ದರೆ ಮಂತ್ರ ಜಪ ಆರಂಭಿಸಿ. ರಾಮಕೋಟಿ ಬರೆಯಲು ಆರಂಭಿಸುವುದಕ್ಕೆ ಕೂಡ ಈ ದಿನ ಸೂಕ್ತವಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಕೇಳಲು ಈ ದಿನ ಆರಂಭಿಸಿ. ನಿಮ್ಮ ಇಷ್ಟ ಗುರುಗಳ ಚರಿತ್ರೆಯನ್ನು ಈ ದಿನ ಮರೆಯದೆ ಕೇಳಿ. ಮನೆಗೆ ತುಳಸಿ ಗಿಡ ಇಲ್ಲವೆಂದರೆ ತಪ್ಪದೆ ಈ ದಿನ ತನ್ನಿ. ತುಳಸಿಯ ಮುಂದೆ ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಅಷ್ಟೈಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ. ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಲು ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಲು ಈ ದಿನ ತುಂಬ ಶುಭವಾಗಿದೆ. ಈ ಅದ್ಭುತವಾದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಲು ಆರಂಭ ಮಾಡಿದರೆ ಧನ ಧಾನ್ಯಾದಿಗಳಿಗೆ ಮನೆಯಲ್ಲಿ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಅದೆಷ್ಟೋ ವರ್ಷಗಳಿಂದ ಇದ್ದ ಬಡತನ, ಅನಾರೋಗ್ಯ ದೂರವಾಗಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಸುಖಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ 5 ಅರಳಿ ಎಲೆಗಳಿಗೆ ಹಿಂದೆ ಹಾಗೂ ಮುಂದೆ 2 ಕಡೆ ಸಂಪೂರ್ಣ ಗಂಧವನ್ನು ಹಚ್ಚಿ ನಿಮ್ಮ 2 ಕೈಗಳಿಂದ ಹರಿಯುವ ನೀರಿನಲ್ಲಿ 5 ಎಲೆಗಳನ್ನು ಬಿಡಬೇಕು. ಯಾವಾಗ ನೀವು ಗಂಧ ಹಚ್ಚಿದ ಅರಳಿ ಎಲೆಗಳು ನೀರಿನ ಜೊತೆಗೆ ಹರಿದು ಹೋಗುತ್ತವೆ, ಈ ದಿನದಂದು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ₹1 ಖರ್ಚಿಲ್ಲದ ಈ ಪರಿಹಾರ ನಿಮಗೆ ಮುಂದಿನ ವರ್ಷದ ತನಕವೂ ಯಶಸ್ಸು, ದೊಡ್ಡ ಮಟ್ಟದ ಅದೃಷ್ಟವನ್ನು ನೀಡುತ್ತಲೇ ಇರುತ್ತದೆ.
ಪ್ರತಿದಿನ ಬಂದಾಗಲೂ ಇದೇ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ತುಪ್ಪದ ದೀಪ ಹಚ್ಚಿ ಹಣೆಗೆ ವಿಭೂತಿ, ಗಂಧ, ಕುಂಕುಮವನ್ನಿಟ್ಟುಕೊಳ್ಳಿ. ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಾನಸಿಕ ಕಿರಿಕಿರಿ, ಮದುವೆ ವಿಳಂಬ, ಕೆಲಸಗಳಲ್ಲಿ ವಿಘ್ನ ಎಲ್ಲ ಸಮಸ್ಯೆಗೂ ಕಡಲೆಕಾಳನ್ನು ಈ ದಿನ ನೆನೆಸಿ ಕಡಲೆಕಾಳಿನ ಉಸ್ಲಿ ಪ್ರಸಾದ ಮಾಡಿ 4 ಜನರಿಗೆ ಹಂಚಿ. ಇದೆ ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.